ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಸಂಕ್ರಾಂತಿ ಸ್ಪೆಷಲ್ ಆಗಿರುತ್ತೆ. ಸೊ ಇವಾಗ ಹಬ್ಬಕ್ಕೆ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡೋಣ. ನಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ. ದೇವರೆಲ್ಲ ತೊಳೆದಾಗಿದೆ. ಜಸ್ಟ್ ಕುಂಕುಮ ಅರಿಶಿನ ಹಾಕಿ ಅಲಂಕಾರ ಮಾಡಬೇಕು. ತಿಲ್ಗುಳ್ ಘ್ಯಾ ಗೋಡ್ ಗೋಡ್ ಬೋಲಾ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಿಲ್ಗುಳ್ ಘ್ಯಾ ಗೋಡ್ ಗೋಡ್ ಬೋಲಾ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಿಲ್ಗುಳ್ ಘ್ಯಾ ಗೋಡ್ ಗೋಡ್ ಬೋಲ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಸೊ ಇವತ್ತು ನಾವು ಪೊಂಗಲ್ ಮಾಡ್ತಾ ಇದ್ದೀವಿ, ಸಂಕ್ರಾಂತಿ ಸ್ಪೆಷಲ್ ಅಲ್ವಮ್ಮ? ಹೌದು. ಸೊ ನೀವು ಪೊಂಗಲ್ ಯೂಶಲಿ ಅಕ್ಕಿಯಲ್ಲಿ ಮಾಡ್ತೀರಾ, ಬಟ್ ಈ ಸಲ ಅವಲಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಸೊ ಈ ಸಲ ಡಿಫ್ರೆಂಟ್ ಆಗಿ ಅವಲಕ್ಕಿಯಲ್ಲಿ ಪೊಂಗಲ್ ಮಾಡ್ತಾ ಇದ್ದೀವಿ. ಸ್ವೀಟ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಚಾನಲಲ್ಲಿ ನಾವು ಸ್ವೀಟ್ ಮಾಡ್ತಿರೋದು. ಹೌದು ಹೌದು. ಸೊ ಬನ್ನಿ ಮಾಡೋಣ. ಬನ್ನಿ, ಪೊಂಗಲ್ಗೆ ಏನು ಹಾಕೋದು ತೋರಿಸ್ತೀನಿ. ಎಲ್ಲರ ಮನೇಲಿ ಹಾಕೋದನ್ನೇ ನಾವು ಹಾಕೋದು. ಇದು ಅವಲಕ್ಕಿ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಸ್ವಲ್ಪ ಹಾಲು, ಹುರಿದಿಟ್ಟಿರೋ ಹೆಸರುಬೇಳೆ, ಇದನ್ನು ಹಾಕ್ಬೇಕಾದ್ರೆ ತೊಳೆದ್ಬಿಟ್ಟು ಹಾಕ್ತೀನಿ. ಏಲಕ್ಕಿ ಪುಡಿ, ಒಂದು ಬಾಳೆಹಣ್ಣು, ತುಪ್ಪ. ಬಾಳೆಹಣ್ಣು ನಿಮ್ಮಿಷ್ಟ, ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಬನ್ನಿ ಇವಾಗ ಮಾತಾಡಿಕೊಂಡು ಪೊಂಗಲ್ ಮಾಡೋಣ. ಸೊ ನಮ್ಮಮ್ಮ ಫಸ್ಟ್ ಏನು ಹಾಕ್ತಾ ಇದ್ದಾರೆ? ನೀರು ಕುದಿಯೋಕೆ ಇಡ್ತೀನಿ. ಅಕ್ಕಿ ಹಾಕೋದಾದರೆ ಕುಕ್ಕರಿಗೆ ಇಟ್ಕೊಳ್ಳಿ. ಹೆಸರುಬೇಳೆ ಮತ್ತು ಅಕ್ಕಿ ಎರಡು ಒಂದೇ ಸಲ. ನಾನು ಅವಲಕ್ಕಿ ಮಾಡೋದ್ರಿಂದ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ನೀರು ಕಡಿಮೆ ತಗೊಳುತ್ತೆ. ನೀರು ಕುದಿಯೋ ತನಕ ನಾನು ನನ್ನ ಸಂಕ್ರಾಂತಿ ಹಬ್ಬದ ಸ್ಟೋರಿ ಹೇಳ್ತೀನಿ. ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ನಾನು ಯೂಶಲಿ ಎಲ್ಲ ಹಬ್ಬಕ್ಕೂ ಲಂಗ ಬ್ಲೌಸೇ ಹಾಕೊಳ್ತಾ ಇದ್ದಿದ್ದು. ನಮ್ಮ ಅಜ್ಜಿ ಹೊಲ್ಕೊಡೋರು ನನಗೆ. ಸೊ ಲಂಗ ಬ್ಲೌಸ್ ಹಾಕ್ಕೊಂಡು ಎಳ್ಬೀರಕ್ಕೆ ಹೋಗ್ತಾ ಇದ್ದೆ ಸಂಜೆ ಆಗ್ತಿದ್ದಂಗೆ. ನಮ್ಮ ಕಾಲೋನಿಯಲ್ಲಿ ಎಲ್ಲರೂ ಕಾಯ್ತಾ ಇದ್ರು ನಾನು ಬರೋಕ್ಕೇನೆ, ಬಿಕಾಸ್ ಅಷ್ಟು ಇಷ್ಟಪಡೋರು ನನಗೆ. ಆ್ಯಂಡ್ ಡ್ರೆಸ್ ಆಗಿ ಕಳ್ಸೋಕ್ಕೇನೆ ನಮ್ಮಮ್ಮಂಗೆ ಅಷ್ಟು ಇಷ್ಟ. ಲೈಕ್ ನನಗೆ ಡ್ರೆಸ್ ಮಾಡೋಕ್ಕೇನೆ ಒಂದು ಸ್ವಲ್ಪ ಹೊತ್ತು ತೊಗೊಳ್ಳೋರು ಅವರು. ಅವ್ರಿಗೆ ಮಾಡ್ಕೊಳ್ಳೋರೋ ಬಿಡೋರೋ, ನನಗೆ ಮಾಡಿಬಿಟ್ಟು ಚಂದ ಮಾಡಿ ಕಳಿಸೋರು. ಆ್ಯಂಡ್ ಹಾಗೆ ಇದು ನನ್ನ ಫೇವ್ರೆಟ್ ಹಬ್ಬ. ಏನಕ್ಕಂದರೆ ಎಳ್ಳು ಬೀರೋದಿಷ್ಟ ಒಂದು, ಇನ್ನೊಂದು ತಿನ್ನೋದಿಷ್ಟ. ನಮ್ಮಮ್ಮ ಅಂತಿದ್ದಾರೆ ಅದು ಎಲ್ಲರಿಗೂ ಗೊತ್ತು ನಂಗೆ ತಿನ್ನೋದಿಷ್ಟ ಅಂತ. ನೀರು ಕುದೀತಾ ಇದೆ, ಹೆಸರುಬೇಳೆ ತೊಳ್ಕೊಂಡಿದ್ದೀನಿ, ಹಾಕೊಂಡ್ಬಿಡೋಣ. ಹುರಿದ್ಬಿಟ್ಟು ತೊಳೆದಿರೋದು ಹಾಕಿ ಹೆಸರುಬೇಳೆ. ಸೊ ನನಗೆ ಸ್ವೀಟ್ಸ್ ಅಂದ್ರೇ ತುಂಬ ಇಷ್ಟ. ಬರೀ ಪೊಂಗಲ್ ಅಂತಲೇ ಅಲ್ಲ, ನನಗೆ ಎಲ್ಲ ಸ್ವೀಟ್ಸೂ ಇಷ್ಟ. ಅದಕ್ಕೇ ನಾನು ಶುಗರಿಗೇ ಒಂದು ಆಲ್ಟರ್ನೇಟಿವ್ ಹುಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ ಬೇಕಂದರೆ. ಬಿಕಾಸ್ ಅದು ಫ್ರೂಟಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಆ್ಯಂಡ್ ಅದು ನ್ಯಾಚುರಲ್ ಸ್ವೀಟ್ನರ್ ಅದು. ಸೊ ನಿಮಗೆ ಶುಗರಿನ ಅವಶ್ಯಕತೆಯೇ ಇಲ್ಲ. ಆ್ಯಕ್ಚುಲಿ ನಮ್ಮ ಅಣ್ಣ ನನಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು ಈ ಸ್ವೀಟ್ನರಿಗೆ. ಹೆಂಗೆ ಶುಗರ್ ಹಾಕಿ ಸ್ವೀಟ್ ಮಾಡ್ತೀರಾ ಸೇಮ್ ಅದೇ ಥರ ಇರುತ್ತೆ. ಸೊ ನಮ್ಮ ಹೆಸರುಬೇಳೆ ನೀರಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಮ್ಮ ಹೆಸರುಬೇಳೆ ತುಂಬ ಹೊತ್ತು ಕುದ್ದಾಗಿದೆ. ನೆಕ್ಸ್ಟಿಗೆ ಅವಲಕ್ಕಿ ಹಾಕ್ತಾ ಇದ್ದೀನಿ. ತೊಳೆದು ನೆನೆಸಿರೋ ಅವಲಕ್ಕಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಕುದೀಲಿ ಆಯಿತಾ. ಬೆಲ್ಲನೂ ಹಾಕ್ಬಿಡ್ತೀನಿ. ಅದಕ್ಕೇ ನೋಡಿ, ಬೆಲ್ಲನೂ ಹಾಕ್ಬಿಡ್ತೀನಿ, ಯಾಕಂದರೆ ಅವಲಕ್ಕಿ ಟೈಮ್ ತೊಗೊಳಲ್ಲ, ನೆನೆಸಿಟ್ಟಿರ್ತೀನಿ. ಹಂಗಾಗಿ ಬೆಲ್ಲನೂ ಹಾಕ್ಬಿಡಿ. ನನಗೆ ತುಂಬ ಸ್ವೀಟು ಇಷ್ಟ ಆಗಲ್ಲ, ತುಂಬ ಕಮ್ಮಿನೂ ಇಷ್ಟ ಆಗಲ್ಲ, ಮೀಡಿಯಮ್. ಒಂದು ಬಾಳೆಹಣ್ಣು, ನಿಮ್ಗೆ ಇಷ್ಟ ಬಾಳೆಹಣ್ಣು ಬೇಕಂದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ. ಅದಿತಿಗೆ ಅದು ಹಾಕಿದರೆ ಇಷ್ಟ ಆಗುತ್ತೆ. ಬಾಳೆಹಣ್ಣು ನಿಜ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಹಾಗೆ ತಿಂತಾಯಿದ್ರೆ ಬಾಳೆಹಣ್ಣು ಹಾಕಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈಗ ನೋಡ್ಬೋದು ನೀವು, ಅವಲಕ್ಕಿ ಹಾಕಿ ನೆಕ್ಸ್ಟ್ ಬಾಳೆಹಣ್ಣು ಹಾಕ್ತಾಯಿದ್ದಾರೆ ಈ ಥರನೇ ಪೀಸ್ ಮಾಡಿ. ನೆಕ್ಸ್ಟ್ 1 ಕಪ್ ಹಾಲು ತೊಗೊತಾ ಇದ್ದಾರೆ. ಏಲಕ್ಕಿ ಪುಡಿನೂ ಹಾಕ್ತೀನಿ. ಒಂಚೂರು ಏಲಕ್ಕಿ ಏನು ಜಜ್ಕೊಂಡಿದ್ವಿ ಅದನ್ನು ಹಾಕ್ಬಿಡಿ. ಸೊ ಇವಾಗ ನಮ್ಮಮ್ಮ ಗೋಡಂಬಿ ದ್ರಾಕ್ಷಿ ಹುರ್ಕೋತಾರೆ ತುಪ್ಪದಲ್ಲಿ. ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮಮ್ಮ ಈ ಥರ ಹಾಕ್ಕೊತಾ ಇದ್ದಾರೆ ಇಷ್ಟು. ದ್ರಾಕ್ಷಿ ತೊಗೊಳ್ಳಿ ಚೂರು, ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ನಮ್ಮ ಮನೇಲಿ ದ್ರಾಕ್ಷಿ ಜಾಸ್ತಿ ಆಗುತ್ತೆ ತಿನ್ನೋದು. ನಮ್ಮ ಮನೇಲಿ ದ್ರಾಕ್ಷಿಗಿಂತ ಗೋಡಂಬಿನೇ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅದನ್ನು ಒಂಚೂರು ಹಾಕಿ ಹುರಿದು ಬಿಡ್ತಾರೆ. ನೋಡಿ ನಮ್ಮಮ್ಮ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿದ್ದಾರೆ. ಇವಾಗ ಅದನ್ನು ನಮ್ದು ಈ ಬಾಂಡ್ಲಿಗೆ ಹಾಕ್ತಾರೆ. ಸೊ ನಮ್ಮ ಪೊಂಗಲ್ಲು ಆಲ್ಮೋಸ್ಟ್ ರೆಡಿ ಆಗಿದೆ. ಒಂಚೂರು ಕುದಿಬೇಕಿನ್ನ. ಪೊಂಗಲ್ ರೆಡಿ ಇದೆ. ಸೊ ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ನಾವು 2 ರೆಸಿಪಿ ಮಾಡ್ತಾ ಇದ್ದೀವಿ. ಒಂದು ಪೊಂಗಲ್, ಇನ್ನೊಂದು ಅವರೆಕಾಳು ಬಾತ್. ಅವರೆಕಾಳು ಪಲಾವ್ ಅಂತಾರಲ್ಲ, ಯಾವುದಾದ್ರೂ ಹೇಳ್ಬೋದು. ಅವರೆಕಾಳು ಪಲಾವ್ ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಪಲಾವ್ ತೋರಿಸಿ ಅಂತ. ಸೊ ಅವರೆಕಾಳು ಪಲಾವ್ ಮಾಡ್ತಾ ಇದ್ದೀವಿ. ಮಾಡೋಣ. ಈಗ ಅವರೆಕಾಳು ಬಾತಿಗೆ ಏನು ಬೇಕಂತ ಹೇಳ್ತೀನಿ.
1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬಡೆ ಸೊಪ್ಪು, ಮರಾಠಿ ಮೊಗ್ಗು, ಗುದ್ದಿರೋ ಏಲಕ್ಕಿ, ಕಸೂರಿ ಮೇಥಿ, ಆಮೇಲೆ ಈರುಳ್ಳಿ, 2 ಈರುಳ್ಳಿ ಚಿಕ್ಕದು ತೊಗೊಂಡಿದ್ದೀನಿ, 2 ಚಿಕ್ಕ ಟಮಾಟೆ ಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಅವರೆಕಾಯಿ ರುಬ್ಬಲಿಕ್ಕೆ ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಹಸಿಮೆಣಸು, ಪುದೀನ, ಕೊತ್ತಂಬರಿ, 1 ಕಪ್ಪು ತೆಂಗಿನ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಅರ್ಧ ನಿಂಬೆಹಣ್ಣೆ. ಸೊ ಫಸ್ಟು ರುಬ್ಬಕ್ಕೆ ಹಾಕೋಬಿಡೋಣ. ಬೆಳ್ಳುಳ್ಳಿ ಹಾಕ್ತೀನಿ, ಶುಂಠಿ ಹಾಕ್ತೀನಿ, ಲವಂಗ, ಚಕ್ಕೆ, ಹಸಿಮೆಣಸು 1 ಪಾವಿಗೆ 5 ತಗೊಳ್ಳಿ. ನಿಮ್ಮ ಖಾರ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಂದರೆ ಕಡಿಮೆ. ಕೊತ್ತಂಬರಿ ಸೊಪ್ಪು, ಪುದೀನ, ಇದಿಷ್ಟನ್ನು ರುಬ್ಕೊಂಬಿಡಿ ನೀರು ಹಾಕಿ. ಅಷ್ಟೇ. ಬನ್ನಿ ರುಬ್ಕೊಳ್ಳೋಣ. ಪಲಾವ್ ಮಾಡೋಕ್ಕೆ ನಮ್ಮಮ್ಮ ತಪ್ಪಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇವಾಗ ಒಗ್ಗರಣೆಗೆ ಏನೇನು ಹಾಕ್ತಾರಂತ ಹೇಳ್ತಾರೆ. ಒಗ್ಗರಣೆಗೆ ಮರಾಠಿ ಮೊಗ್ಗು, ಜಜ್ಜಿರೋ ಏಲಕ್ಕಿ, ಬಡೆ ಸೊಪ್ಪು, ಕಸೂರಿ ಮೇಥಿ. ಸೊ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಹಾಕ್ಬಿಡಿ ಅಷ್ಟು. ಪಲಾವ್ ಎಲೆ ಇದ್ದರೆ ಅದು ಹಾಕ್ಕೊಡಿ. ಪಲಾವ್ ಎಲೆ ಒಳ್ಳೆ ಘಮ ಕೊಡುತ್ತೆ. ಸೊ ನಿಮಗೆ ಘಮ ಚೆನ್ನಾಗಿ ಬೇಕು ಅಂತಂದರೆ ಪಲಾವ್ ಎಲೆ ಹಾಕ್ಕೊಡಿ. ಈಗ ಈರುಳ್ಳಿ, ಫ್ರೈ ಆದಮೇಲೆ ಟೊಮ್ಯಾಟೊ. ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ ಪಲಾವ್ ಎಷ್ಟು ಜನ ಕೇಳಿದ್ದೀರಾ ಅಂತ ಅಂದರೆ, ನಾನು ಹೇಳಿದ್ದೆ ಅವರಿಗೆ ಸಂಕ್ರಾಂತಿಗೆ ಪಲಾವ್ ಮಾಡೇ ಮಾಡ್ತೀನಿ ಆ್ಯಂಡ್ ವಿಡಿಯೋ ಹಾಕ್ತೀನಿ ಅಂತ. ಸೊ ಪಲಾವ್ ವಿಡಿಯೋ ಇಲ್ಲಿದೆ, ಮಜಾ ಮಾಡಿ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಏನಿರಬೇಕು ಅಂತಾನೂ ಹೇಳಿಬಿಡಿ. ಹುಳಿ ಹುರ್ಕೊಂಡಾಗಿದೆ. ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಾಯಿದ್ದಾರೆ ನಮ್ಮಮ್ಮ, ಹಾಕ್ಬಿಡಿ. ಸೊ ಇವಾಗ ಟೊಮ್ಯಾಟೊ ಹಾಕಾದ್ಮೇಲೆ ಇಲ್ಲಿ ನೋಡಿ, ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ವಿ ಮಸಾಲೆ, ಅದು ಈ ಕಪ್ಪಲ್ಲಿದೆ. ನೆಕ್ಸ್ಟ್ ಇದನ್ನೇ ಹಾಕೋದು. ಹೇಳ್ದಂಗೆ ರುಬ್ಬಿರೋಂಥ ಮಸಾಲೆ ಹಾಕ್ಬಿಡಿ. ನಿಮಗೆ ತೋರಿಸ್ತೀನಿ ಇವಾಗ ನಾನು. ಚೆನ್ನಾಗಿ ಫ್ರೈ ಮಾಡಿ ಆಯಿತಾ. ಇದೊಂದು 5 ನಿಮಿಷ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಈ ಥರ ಎಣ್ಣೆ ಬಿಡಬೇಕು, ಚೆನ್ನಾಗಿ ಹುರ್ಕೊಂಡು, ಆಯಿತಾ. ಈಗ ನಾನು ಅವರೆಕಾಳು ಮಾತ್ರ ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟು, ಬೀನ್ಸು, ನಿಮ್ಮ ಇಷ್ಟ ಏನು ಬೇಕಾದರೂ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಅಕ್ಕಿ 1 ಗ್ಲಾಸ್ ಫುಲ್ ತೊಗೊಂಡಿದ್ದೆ. 1.5 ಗ್ಲಾಸ್ ನೀರು ಹಾಕ್ತೀನಿ. ಫಸ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಲ್ಲ ಹಾಲು, ಅದನ್ನು ಹಾಕ್ತೀನಿ. ಮಿಕ್ಕಿದ್ದು ನೀರು ಹಾಕ್ತೀನಿ. ಒಂದಾಯಿತು. ಇದಿಷ್ಟು 1 ಕಪ್ಪಿಗೆ 1.5 ಕಪ್ ನೀರು ಹಾಕಿ ಸಾಕು. ಉದ್ರಾಗಿ ಚೆನ್ನಾಗಿರುತ್ತೆ. ಸರಿ, ಈಗ ಉಪ್ಪು ಹಾಕೋಣ. 1 ಪಾವಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ನೋಡಿ, ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಹಾಕಿ ಸಾಕು. ಈಗ ಅರ್ಧ ನಿಂಬೆಹಣ್ಣು, ಅರ್ಧ ಬೇಡ, ಸ್ವಲ್ಪ ಚಿಕ್ಕ ತಗೊಂಡಿದ್ದೀನಿ. ಅಕ್ಕಿನ ತೊಳ್ಕೊಂಡು ಬಂದು ಹಾಕಿ 2 ವಿಷಲ್ ಹೊಡಿಸಿ ಸಾಕು, ಇನ್ನೇನು ಬೇಡ. ಕುದೀತಾ ಇದೆ. ಈಗ ಅಕ್ಕಿ ಹಾಕ್ಬಿಡ್ತೀನಿ. ಸೊ ಇವಾಗ ನಮ್ಮ ಪಲಾವ್ ರೆಡಿ ಇದೆ. ಇವಾಗ 2 ವಿಸಿಲ್ ಆದಮೇಲೆ ಈ ಥರ ಮಸಾಲೆ ಮೇಲೆ ಬಂದಿರುತ್ತೆ, ನೀಟಾಗಿ ಕಲಿಸ್ಕೊಳ್ಳಿ. ಸಂಕ್ರಾಂತಿ ಹಬ್ಬದ ಪೊಂಗಲ್ ಮತ್ತು ಪಲಾವ್ ರೆಡಿ ಇದೆ. ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿದೆ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು.